ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ಯಾರ್ಯಾರೆಲ್ಲ ಹೋಮ್ ಟ್ಯೂಷನ್ಸ್ ಮಾಡ್ತಾ ಇದ್ದೀರಾ ಅಥವಾ ಯಾರ್ಯಾರೆಲ್ಲ ಟ್ಯುಟೋರಿಯಲ್ಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಯಾವೆಲ್ಲ ಪೇರೆಂಟ್ಸ್ ನಿಮ್ಮ ಮಕ್ಕಳನ್ನ ಟ್ಯೂಷನ್ಸ್ಗೆ ಕಳಿಸ್ಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲರಿಗೋಸ್ಕರ ಮಾಡ್ತಿರೋಂಥ ವಿಡಿಯೋ ಇದು. ನಿಮ್ಮಲ್ಲಿ ಯಾರಾದರೂ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೆ ಇನ್ಫಾರ್ಮೇಷನ್ ಇರೋವಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಇವಾಗಿನ ಟೈಮಲ್ಲಿ ನೋಡಿ, ನಿಮ್ಮ ಮಕ್ಕಳನ್ನ ಎಲ್ಲಾದರೂ ಟ್ಯೂಷನ್ ಕಳಿಸ್ತಾ ಇದ್ದೀರಾ ಅಂತಂದರೆ ಮತ್ತೆ ಮನೆಗೆ ಸೇಫ್ ಆಗಿ ಬರ್ತಾರ ಅನ್ನೋದೇ ಕ್ವಶನ್ ಮಾಡುವಂಥ ಕಾಲ ಆಗ್ಬಿಟ್ಟಿದೆ. ಯಾಕಂದರೆ ಈಗಲೂ ಪ್ರತಿದಿನ ಅಥವಾ ವಾರಕ್ಕೊಂದಾದ್ರೂ ನ್ಯೂಸ್ ಇದ್ದೇ ಇರುತ್ತೆ, ಮಕ್ಕಳನ್ನ ಟ್ಯೂಷನ್ ಕಳಿಸ್ತಾ ಇದ್ದೀವಿ ಅಥವಾ ಏನೋ ತೊಂದರೆ ಆಯಿತು ಅನ್ನೋಂಥ ಮಾಹಿತಿಗಳನ್ನ ನೋಡ್ತಾನೆ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಮನೆ ಟ್ಯೂಷನ್ ಅನ್ನ ಮಾಡ್ತಾ ಇರಿ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಟ್ಯುಟೋರಿಯಲ್ ಅನ್ನ ಮಾಡ್ತಾ ಇದ್ರು ಕೂಡ ನೀವು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಅನ್ನ ಮಾಡೋದು ಕಂಪಲ್ಸರಿ ಇರುತ್ತೆ. ಯಾರಿಗೆ ರಿಜಿಸ್ಟ್ರೇಷನ್ ಅಥಾರಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಆಯಾ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ರಿಜಿಸ್ಟ್ರೇಷನ್ ಕೊಡುವಂಥ ಅಥಾರಿಟಿಯನ್ನು ಕೊಟ್ಟಿರ್ತಾರೆ. ರಿಜಿಸ್ಟ್ರೇಷನ್ ಅನ್ನು ಕೊಡಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಅಲ್ಲಿನ ಮೂಲ ಸೌಕರ್ಯ ಅಂದರೆ ಸ್ವಚ್ಛತೆ ಇರ್ಬೋದು, ಅಲ್ಲಿ ಟೇಬಲ್ಸ್ ಇದೆಯಾ, ಬೋರ್ಡ್ ಇದೆಯಾ, ಎಷ್ಟು ಸ್ಪೇಷಿಯಸ್ ಆಗಿದೆ, ಇದನ್ನೆಲ್ಲ ಗಮನ ಕೊಡ್ತಾರೆ. ಹಾಗೆ ಅಲ್ಲಿನ ಶಿಕ್ಷಕರಿಗೆ ಎಷ್ಟೆಲ್ಲ ಎಕ್ಸ್ಪರ್ಟೈಸ್ ಇದೆ, ಕ್ವಾಲಿಫಿಕೇಶನ್ ಇದೆಯಾ ಮಕ್ಕಳಿಗೆ ಎಜುಕೇಟ್ ಮಾಡೋದಕ್ಕೆ ಅನ್ನೋದನ್ನ ನೋಡ್ತಾರೆ. ಹಾಗೆ ಅಲ್ಲಿ ಮಕ್ಕಳ ರಕ್ಷಣೆಗೆ ಯಾವ್ಯಾವ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನುವಂಥ ಈ ಎಲ್ಲ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಿ ಯಾವುದೇ ಟ್ಯೂಷನ್ ಸೆಂಟರ್ಗೆ ರಿಜಿಸ್ಟ್ರೇಷನ್ ಅನ್ನ ಕೊಡುವಂಥ ಪ್ರಕ್ರಿಯೆ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ. ಈ ವಿಷಯ ಎಷ್ಟೋ ಟ್ಯುಟೋರಿಯಲ್ ರನ್ ಮಾಡ್ತಿರುವಂಥ ಶಿಕ್ಷಕರುಗಳಿಗೆ ಗೊತ್ತಿಲ್ಲ. ಸರ್ಕಾರ ಈ ಸಲುವಾಗಿ ಎಷ್ಟೋ ತಿಳುವಳಿಕೆ ನೀಡುವಂಥ ಆಂದೋಲನಗಳನ್ನ ತಗೊಂಡಿದ್ರು. ಬಹಳಷ್ಟು ಜನರಿಗೆ ಈ ವಿಷಯ ರೀಚ್ ಆಗಿಲ್ಲ. ಹಾಗೆ ಎಷ್ಟೋ ಪೇರೆಂಟ್ಸ್ಗಳಿಗೆ ಈ ಥರ ರಿಜಿಸ್ಟರ್ಡ್ ಟ್ಯುಟೋರಿಯಲ್ಸ್ಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಅನ್ನೋಂಥ ಮಾಹಿತಿಗಳು ಗೊತ್ತಿರೋದಿಲ್ಲ. ಸೊ ಯಾರಾದರೂ ಹಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೆ ಟ್ಯೂಷನ್ ರನ್ ಮಾಡ್ತಾ ಇದ್ದೀರಾ, ಹಾಗೆ ಮುಂದೆ ಏನಾದರೂ ತೊಂದರೆ ಆಯಿತು ಅಂತಂದರೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೊಳ್ತಾರೆ. ಹಾಗೆ ನಿಮಗೆ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ತಕ್ಷಣ ನೀವು ನಿಮ್ಮ ಜಿಲ್ಲೆಯ ಶಿಕ್ಷಣ ಇಲಾಖೆಯನ್ನು ಅಪ್ರೋಚ್ ಮಾಡಿ ರಿಜಿಸ್ಟ್ರೇಷನ್ ಅನ್ನು ತಗೊಂಡು ಟ್ಯೂಷನ್ ರನ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಡ್ವೈಸ್ ಇದೆ. ಈ ವಿಷಯವಾಗಿ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಕ್ವೆಶ್ಚನ್ ಇದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಕಾನ್ಫಿಡೆನ್ಷಿಯಲ್ ಇದೆ ಇನ್ಫಾರ್ಮೇಷನ್ ಅಂತಂದರೆ ನೀವು ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರನ್ನು ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.